ಆಟೋ ಹಿಂದಕ್ಕೆ ತೆಗೆಯುವ ವಿಚಾರಕ್ಕೆ ಗಲಾಟೆಯಾಗಿ ಕಂಡಕ್ಟರ್ಗೆ ಥಳಿಸಲಾಗಿದೆ. ಆಟೋವನ್ನ ಹಿಂದಕ್ಕೆ ತೆಗೆಯುವ ವಿಚಾರಕ್ಕೆ ಗಲಾಟೆಯಾಗಿದೆ. ಅಂತಹ ಸಂದರ್ಭದಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಕರ್ತವ್ಯ ನಿರತ ಬಸ್ ಕಂಡಕ್ಟರ್ ಮಲ್ಲಪ್ಪ ಮೇಲೆ ಯುವಕನಿಂದ ಹಲ್ಲೆಯನ್ನ ಮಾಡಲಾಗಿದೆ. ರಮೇಶ್ ಎಂಬಾತನಿಂದ ಬಸ್ ಕಂಡಕ್ಟರ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಕಲಹಳ್ಳಿ ಬಳಿ ನಡೆದಿರುವಂತಹ ಗಲಾಟೆ ಇದು. ಅವಾಚ್ಯ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಿದೆ ಗ್ಯಾಂಗ್ ಎನ್ನಲಾಗ್ತಾ ಇದೆ. ಕಪಾಳಕ್ಕೆ ಬಾರಿಸಿ ಕತ್ತು ಹಿಸುಗಿದ್ದಾರೆ ಇಬ್ಬರು ಯುವಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅರೆ ಪ್ರಜ್ಞಾವಸ್ಥೆಯನ್ನ ತಲುಪಿದ ಬಸ್ ಕಂಡಕ್ಟರ್ಗೆ ಆರೈಕೆಯನ್ನ ಮಾಡಲಾಗಿದೆ. ನಿನ್ನೆ ಆಟೋ ಹಿಂದಕ್ಕೆ ತೆಗೆಯುವ ವಿಚಾರಕ್ಕೆ ಗಲಾಟೆಯಾಗಿತ್ತು. ಮದರಿ ಗ್ರಾಮದಲ್ಲಿ ಇಬ್ಬರ ನಡುವೆ ನಡೆದಿದ್ದಂತಹ ಗಲಾಟೆ ಇದು. ಇದೇ ವಿಚಾರಕ್ಕೆ ಇಂದು ಬಸ್ ತಡೆದು ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆಗೊಳಗಾದ ಬಸ್ ಕಂಡಕ್ಟರ್ನನ್ನ ಈಗಾಗಲೇ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸೊ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಏನು ವೈಟ್ ಬಟ್ಟೆಯನ್ನು ಧರಿಸಿದ್ದಾರೆ ಒಬ್ಬ ವ್ಯಕ್ತಿ, ಒಂದು ಕನ್ನಡಕ ಹಾಕೊಂಡಿದ್ದಾರೆ, ಬಂದು ಯಾವ ರೀತಿ ವಾದವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇಬ್ಬರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೆದಿದೆ. ಅದಾದ ಬಳಿಕ ಕಂಡಕ್ಟರ್ಗೆ ಹೊಡೆದಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಸದ್ಯ ಕಂಡಕ್ಟರನ್ನ ಈಗಾಗಲೇ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ಎಸ್ ಸುನಿಲ್ ಭಾಸ್ಕರ್, ಯಾಕೆ ಗಲಾಟೆ ಆಯ್ತು? ಕಂಡಕ್ಟರ್ ಪರಿಸ್ಥಿತಿ ಹೇಗಿದೆ ಈಗ? ಖಂಡಿತವಾಗಿ ತೇಜಸ್ವಿನಿ, ಅಂತಂದ್ರೆ ನಿನ್ನೆ ಅಷ್ಟೇನು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮದರಿ ಗ್ರಾಮದಲ್ಲಿ ಆಟೋವನ್ನೇ ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿರ್ತಾರೆ. ಈ ಸಂದರ್ಭದಲ್ಲಿ ಆಟೋನ ಸೈಡಿಗೆ ತೆಗೆಯುವ ವಿಚಾರದಲ್ಲಿ ಒಂದಿಷ್ಟು ವಾಗ್ವಾದ ಕೂಡ ಆಗತ್ತೆ. ಅಂದ್ರೆ ಆಟೋ ಚಾಲಕ ಹಾಗೂ ಕಂಡಕ್ಟರ್ ಮಧ್ಯೆ ವಾಗ್ವಾದ ಆಗತ್ತೆ. ಬಳಿಕ ಇದ್ದಂತ ಸ್ಥಳೀಯರವ್ರನ್ನ ಸಮಜಾಯಿಸಿ ಕೂಡ ಜೊತೆಗೆ ಆ ಬಸ್ಸನ್ನ ಹೋಗ್ಲಿಕ್ಕೆ ಕೂಡ ಬಿಡ್ತಾರೆ. ಇದೇ ಒಂದು ಕಾರಣವನ್ನು ಇಟ್ಕೊಂಡು ಹಿಂದೆ ಏಕಾಏಕಿಯಾಗಿ ಆ ಬಸ್ಸನ್ನ ಮದರಿ ಗ್ರಾಮದಿಂದ ಏನು ಕನ್ನೋಳಿ ಕಡೆಗೆ ಹೊರಟಿತ್ತು, ಆ ಬಸ್ಸನ್ನ ತಡೆದು ಕಲಹಳ್ಳಿ ಗ್ರಾಮದ ಬಳಿ ಆ ಬಸ್ಸನ್ನ ತಡೆದಿದ್ದಾರೆ. ತಡೆದು ಆ ಕಂಡಕ್ಟರ್ ಒಂದಿಗೆ ಗಲಾಟೆ ಕೂಡ ಮಾಡಿರುವಂತದ್ದು. ಜೊತೆಗೆ ಆ ಬಸ್ನಲ್ಲಿದ್ದಂತ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅವ್ರನ್ನ ಪ್ರಾಥಮಿಕವಾಗಿ ಮೊದಲಿಗೆ ಆ ಸಿಂದಗಿ ತಾಲೂಕು ಆಸ್ಪತ್ರೆಗೆ ಅವ್ರನ್ನ ತೆಗೆದುಕೊಂಡೋಗಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಈಗ ಹೆಚ್ಚಿನ ಚಿಕಿತ್ಸೆಗೆಂದು ವಿಜಯಪುರ ಜಿಲ್ಲಾಸ್ಪತ್ರೆಗೆ ತಂದು ಅವ್ರನ್ನ ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಏನೋ ಬಸ್ ಆಟೋ ಅಡ್ಡ ನಿಂತಿತ್ತು ಎಂಬ ಕಾರಣಕ್ಕಾಗಿ ನಿನ್ನೆ ವಾಗ್ವಾದ ನಡೆದಿತ್ತು, ಗಲಾಟೆ ನಡೆದಿತ್ತು. ಅದೇ ಮುಂದುವರೆದು ಇಂದು ಅವರು ಅದೇ ರೂಟಲ್ಲಿ ಹೋಗ್ತಾ ಇದ್ದು ಅಂತ ಏನು ಈ ಕಂಡಕ್ಟರ್ ಇದ್ದಾರೆ ಲಮಾಣಿ ಎಂಬಾತರು, ಇವರ ಮಲ್ಲಪ್ಪ ಲಮಾಣಿ ಎಂಬಾತರು ಇವತ್ತೇನು ಹೋಗೋದನ್ನ ಗಮನಿಸಿದಂತವ್ರು ಆ ಬಸ್ಸನ್ನ ಅಡ್ಡಗಟ್ಟಿ ಅವ್ರ ಮೇಲೆ ಈಗ ಹಲ್ಲೆಯನ್ನ ಮಾಡಿರುವಂತದ್ದು. ಜೊತೆಗೆ ಗಾಯಗೊಂಡಿರುವಂತಹ ಏನು ಕಂಡಕ್ಟರ್ ಇದ್ದಾನೆ ಆತ ಕೂಡ ಈಗ ಸದ್ಯಕ್ಕೆ ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ತಂದು ಆತನಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂತದ್ದು. ತೇಜಸ್ವಿನಿ, ಧನ್ಯವಾದ ವಿಜಯ್ ಭಾಸ್ಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.